ನಮಸ್ತೆ, ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಏನನ್ನು ಮಾಡೋಣ ಅಂದರೆ ಬೆಂಡೆಕಾಯಿ ಗೊಜ್ಜು. ಸೊ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಆಡಿಸ್ಕೊಳ್ಳೋದಕ್ಕೆ ಅಂದರೆ ರುಬ್ಕೊಳ್ಳೋದಕ್ಕೆ ಕಾಯಿ, ಈರುಳ್ಳಿ, ಅಕ್ಕಿ, ಎಳ್ಳು ಮತ್ತು ಕಡಲೆ ಇವುಗಳನ್ನು ರುಬ್ಬಿಟ್ಕೋಬೇಕು. ಹುಳಿಗೆ ನಾವು ಟೊಮೊಟೊನ ಬಳಸಲ್ಲ, ಹುಣಸೆ ಹಣ್ಣು ಹಾಗೆ ಬೆಂಡೆಕಾಯಿ. ಮೊದಲಿಗೆ ರುಬ್ಕೊಳ್ಳೋ ಅಂಥ ಸಾಮಗ್ರಿಗಳನ್ನ ತಗೊಂಡು ರುಬ್ಬಿಟ್ಕೊಳ್ಳೋಣ. ಕಾಯಿ, ಕಡಲೆ, ಈರುಳ್ಳಿ, ಎಳ್ಳು ಇವುಗಳು ಎಲ್ಲವೂ ಮಸಾಲೆ ಪದಾರ್ಥ ಆಗಿರೋಲ್ಲ, ಸಿಂಪಲ್ ಆಗಿರುತ್ತೆ. ಮತ್ತು ಗಟ್ಟಿ ಬರೋದಕ್ಕೆ ನಾವು ಅಕ್ಕಿ ಯೂಸ್ ಮಾಡ್ತೀವಿ, ಜೊತೆಗೆ ಸ್ವಲ್ಪ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಾಗಿದೆ ನೋಡಿ, ಈ ಥರ ನೈಸಾಗಿರಬೇಕು. ಮತ್ತು ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ, ಇದು ಬೇಗ ರಸ ಬಿಟ್ಕೊಳ್ಳುತ್ತೆ. ಈಗ ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಯಾವ ಎಣ್ಣೆನಾರು ಯೂಸ್ ಮಾಡಿ, ಅಥವಾ ತುಪ್ಪ ಯೂಸ್ ಮಾಡ್ತೀವಿ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಬೋದು. ರುಚಿ, ಹೆಲ್ತು ಎರಡೂ ಒಳ್ಳೆಯದೇ. ಸೊ ನಾನು ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸಾಸಿವೆ ಸಿಡಿತಾ ಇದೆ ಅಂದಾಗ ಮಾತ್ರ ಹಾಕಿ. ಕೆಲವೊಮ್ಮೆ ಸಿಡಿಯೋಕ್ಕೂ ಮುಂಚೆ ಹಾಕಿದ್ರೆ ಕಹಿ ಬರುತ್ತೆ ಸಾಸಿವೆ. ಈಗ ಒಣಮೆಣಸಿಕಾಯಿ ನಾವು ಇದನ್ನು ವಾಸನೆಗೆ ಅಥವಾ ರುಚಿಗೆ ಸ್ವಲ್ಪ ಹಾಕ್ತೀವಿ. ಹಾಗೆ ಇಂಗು ಹಾಕೋದ್ರಿಂದ ಒಂದು ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಕಮ್ಮಿ ಮಾಡುತ್ತೆ, ವಾತ ಅನ್ನನ್ನು ಕಮ್ಮಿ ಮಾಡುತ್ತೆ. ಸೊ ನೋಡಿ, ಬೆಂಡೆಕಾಯಿ ಈ ಥರ ಸಣ್ಣಗೆ ಹೆಚ್ಕೊಳ್ಳಿ, ಏಕೆಂದರೆ ಇದು ಗೊಜ್ಜು, ಸಾಂಬಾರಲ್ಲ. ಹಾಗಾಗಿ ಇದನ್ನು ಸಣ್ಣಗೆ ಹೆಚ್ಕೊಳ್ಳಿ. ನೀಟಾಗಿ ಈ ಥರ ನಿಧಾನವಾಗಿ ಬಾಣಲಿಗೆ ಹಾಕ್ಕೊಂಡು ಉರಿತಾ ಹೋಗಿ. ಸಾಮಾನ್ಯ ಕೆಲವು ಬೆಂಡೆಕಾಯಿಗಳಲ್ಲಿ ಗೋಂದು ಇರೋಲ್ಲ, ಬಟ್ ಕೆಲವೊಂದರಲ್ಲಿ ಅಂಟು ಜಾಸ್ತಿ ಇರುತ್ತೆ. ಸೊ ಅದನ್ನು ತೆಗೀರಿ. ಸಾಮಾನ್ಯ ಹೇಳ್ತಾರೆ ಬೆಂಡೆಕಾಯಿ ನಾರಿನಂಶಕ್ಕೆ ಸೇರುತ್ತೆ ಅಂತ, ಏಕೆಂದರೆ ಇದು ವಾರಕ್ಕೆ 1 ಸತಿ 2 ಸತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು, ಬುದ್ಧಿಶಕ್ತಿ ಹೆಚ್ಚುತ್ತೆ ಅಂತಾರೆ. ಅದು ಖಂಡಿತ ಸತ್ಯ. ವಾರಕ್ಕೆ 1 ಸತಿ 2 ಸತಿ ಮಾಡ್ತಾ ಇದ್ದರೆ ಒಳ್ಳೆಯದು. ಇದರಲ್ಲಿ ಇನ್ನೂ ತುಂಬ ಹಲವಾರು ವಿಧಾನ ಇದೆ, ಮುಂದೆ ಹೋಗ್ತಾ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಈಗ ಕಲಿಸ್ಕೊಂಡಿರೋ ಹುಣಸೆ ರಸವನ್ನು ಫಿಲ್ಟ್ರೈಸ್ ಮಾಡಿಕೊಂಡು ಹಾಕೋಣ, ಏಕೆಂದರೆ ಅದರದ್ದು ಬೀಜ ಅದು ಇದು ಸಿಕ್ಕಿದ್ರೆ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ. ಸೊ ನೀಟಾಗಿ ಶೋಧಿಸ್ಕೊಂಡು ಆ ರಸನ ಹಾಕಿ. ಹುಳಿ ನೀವು ಲಿಮಿಟಲ್ಲಿ ಹಾಕ್ಕೋಬೋದು. ಸ್ವಲ್ಪ ಹುಳಿ ಇಷ್ಟಪಡೋ ಅಂಥವ್ರು ಸ್ವಲ್ಪ ಮುಂದೆ ಹಾಕಿದ್ರೂ ಸಮಸ್ಯೆ ಇಲ್ಲ. ಹುಳಿನಲ್ಲಿ ಅದು ಬೇಯಬೇಕು ಬೆಂಡೆಕಾಯಿ. ಸೊ ಈಗ ಇದನ್ನು ಬೇಯಿಸ್ತಾ ಇರಿ. ಹಾಗೆ ಈ ವಿಡಿಯೋನ ಮಂತ್ರವನ್ನು ಕೂಡ ಈಗ ಹೇಳ್ತೀನಿ. ಅದಕ್ಕೆ ಮೊದಲು ಖಾರದ ಪುಡಿ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಎಷ್ಟು ತಡೆಯುತ್ತೆ ಅಷ್ಟನ್ನು ಹಾಕ್ಕೊಂಡು ಅದನ್ನು ಮಾಡ್ಕೊಳ್ಳಿ. ಈಗ ಇದರಲ್ಲಿ ನಾನು ನವಗ್ರಹ ಸ್ತೋತ್ರವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ 1 ಅಥವಾ 2 ಹೇಳ್ತೀನಿ, ಮಂತ್ರದ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ನವಗ್ರಹ ಸ್ತೋತ್ರವನ್ನು ಪ್ರತಿ ಶನಿವಾರ ಹೇಳೋದ್ರಿಂದ ತುಂಬ ಒಳ್ಳೆಯದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗೊಜ್ಜಾಗಿರೋದ್ರಿಂದ ಅತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಬೇಯೋಷ್ಟು ನೀಟಾಗ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಹೊಂದಿಸಿ. ಜಪಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಇದು ಸೂರ್ಯನಿಗೆ ಹೇಳುವಂಥ ನವಗ್ರಹ ಸ್ತೋತ್ರದ ಒಂದು ಭಾಗ. ಸೊ ಈಗ ಕುದೀತಾ ಇದೆ. ಈ ಕುದಿಯೋ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಶ್ರಣ ಮಾಡಿ. ನೀರಾಕಿ ಹಾಕ್ಕೊಳ್ಳಿ. ಹಿಂದೆ ಒರಳ್ಕಲ್ಲಲ್ಲಿ ಆಡಿಸ್ತಾ ಇತ್ತು, ರುಚಿ ತುಂಬ ಚೆನ್ನಾಗಿರೋದು. ಒರಳ್ಕಲ್ಲಲ್ಲಿ ಆಡಿಸಿದ ನಂತರದ ನೀರನ್ನು ತೆಗೆದು ಹಾಕಿದ್ರೆ ಅದ್ರ ರುಚಿನೇ ಬೇರೆ. ಆದರೆ ಈಗ ಒರಳ್ಕಲ್ಲೆಲ್ಲೂ ಇಲ್ಲ ಅಲ್ಲ, ಹಾಗಾಗಿ ನಾವು ಮಿಕ್ಸಿನಲ್ಲಿ ಮಾಡಿದ ಜಾರ್ ನೀರನ್ನು ಹಾಕ್ಕೋಬೇಕಾಗತ್ತೆ. ನಂತರ ಕರ್ಬೇವಿನ ಸೊಪ್ಪು ಹಾಕಿ. ನಾನು ಆಗಲೇ ಹೇಳಿದ್ದೆ, ಕರ್ಬೇವಿನ ಸೊಪ್ಪು ಯಾವಾಗಲೂ ನಾನು ಒಗ್ಗರಣೆಗೆ ಹಾಕಲ್ಲ ಅಂತ, ಯಾಕೆಂದರೆ ಆ ಸ್ಮೆಲ್ ಹೊಟ್ಟೋಗುತ್ತೆ. ಒಗ್ಗರಣೆನಲ್ಲಾದರೆ ಮೇಲೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ.
ಮತ್ತು ಎರಡನೇ ಮಂತ್ರ ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭುರ್ಮುಕುಟ ಭೂಷಣಂ. ಇದು ಶಿವನಿಗೆ ಹೇಳೋವಂಥದ್ದು ಈ ಮಂತ್ರವನ್ನು. ಓಕೆ, ಈಗ ಕುದೀತಾ ಇದೆ. ಸೊ ಕುದ್ದು ಮುಗಿದಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನಂತರ ಮತ್ತೆ ಕೈಯಾಡಿ ಈಗ ರೆಡಿಯಾಗಿದೆ. ಇದನ್ನು ನಾವು ರೈಸ್ಗೆ ಯೂಸ್ ಮಾಡ್ಬೋದು ಅಥವಾ ಚಪಾತಿಗೆ ಯೂಸ್ ಮಾಡ್ಬೋದು. ಬಿಸಿನಲ್ಲಿ ಸ್ವಲ್ಪ ತೆಳ್ಳ ಇರುತ್ತೆ, ನಂತರ ಅದು ತುಂಬ ಗಟ್ಟಿಯಾಗುತ್ತೆ. ರುಚಿ ಅಂತೂ ಅದ್ಭುತವಾಗಿದೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ಈ ರೀಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.